ಎಲ್ಲರಿಗೂ ಪ್ರೈಸ್ ಲಾರ್ಡ್. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಆತನು ಕನಿಕರ ಉಳ್ಳ ತಂದೆಯು ಸಕಲ ವಿಧವಾದ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಅಂತ. ಕೆಲವರು ನನ್ನ ಕಷ್ಟ ಯಾರೂ ಅರ್ಥ ಮಾಡ್ಕೊಳೋದಿಲ್ಲ, ನನ್ನ ದುಃಖ ಯಾರೂ ನೋಡಲ್ಲ, ನನ್ನ ಕಣ್ಣೀರು ಯಾರೂ ನೋಡಲ್ಲ ಅಂತಾರೆ. ಬಟ್ ದೇವರು ಆತ ಸಂತೈಸುವ ದೇವರಾಗಿದ್ದಾನೆ. ತಾಯಿಯಂತೆ ಆತ ಸಂತೈಸುವವನು, ತಂದೆಯಂತೆ ಆದರಣೆ ಹೇಳುವವನಾಗಿದ್ದಾನೆ. ನೀವು ನಾಲ್ಗೋಡೆ ಮಧ್ಯದಲ್ಲಿ ಅಳ್ಬೋದು, ಬಟ್ ದೇವರು ನಿಮ್ಮ ಹೃದಯ ನೋಡ್ತಾನೆ. ದೇವ್ರ ವಾಕ್ಯದಲ್ಲಿದೆ, ಆತನು ನಾವು ಹಾಕೋ ಪ್ರತಿಯೊಂದು ಕಣ್ಣೀರು ಆತನ ಎಣಿಕೆಯಲ್ಲಿದೆ ಎಂಬುದಾಗಿ. ಆದರೆ ನೀವು ಧೈರ್ಯವಾಗಿರ್ರಿ, ಯೇಸು ಸ್ವಾಮಿ ಈ ಲೋಕವನ್ನು ಜಯಿಸಿದ್ದಾನೆ. ಎಲ್ಲದರ ಮೇಲೆ ಆತನು ಜಯವನ್ನು ನಮಗೆ ಶಿಲುಬೆ ಮೂಲಕ ಕೊಟ್ಟಿದ್ದಾನೆ. ಆದರೆ ನಾವು ಅಳುವಂಥವರಾಗಿರಬಾರ್ದು. ನಾವು ನಮ್ಮ ಕಷ್ಟಗಳನ್ನು ಅದನ್ನು ಧೈರ್ಯವಾಗಿ ಅಧಿಕಾರ ತೆಗೆದುಕೊಂಡು ನಾವು ಎದುರಿಸುವಂಥವರಾಗಿರಬೇಕು. ಆದರೆ ನಿಮ್ಮನ್ನು ಯಾರು ನೋಡೋದಿಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಯೇಸು ಸ್ವಾಮಿ ನಿಮ್ಮನ್ನು ತಾಯಿಯಂತೆ ಸಂತೈಸುವವನಾಗಿದ್ದಾನೆ, ಆದರಣೆ ಕೊಡುವವನಾಗಿದ್ದಾನೆ, ಧೈರ್ಯ ಹೇಳುವವನಾಗಿದ್ದಾನೆ. ಈ ಲೋಕದಲ್ಲಿ ಯಾವುದು ಕೂಡ ನಿಮ್ಮನ್ನು ಜಯಿಸೋದಿಲ್ಲ, ಯೇಸು ಜಯಿಸಿ